ನಾಡುವ ಬೆಳಗ್ಗೆ ಮುಸುಕಿನಿ ಮಾತಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಸಸ್ಸನಿ ಸಸ್ಸನಿ ಪವರನಿ ಬಾ ಸಸ್ಸನಿ ಸಸ್ಸನಿ ಗರಿನಿ ಸಾ ಸಸ್ಸನಿ ಸಸ್ಸನಿ ಪವರನಿ ಬಾ शुभं करोति कल्याणं आरोग्यं धन संपदा शत्रु बुद्धि विनाशाय दीप ज्योतिर् नमोस्तुते ನನಗೆ ಸಾನ್ನಿಧ್ಯಕ್ಕೆ ಬರೋದಂದ್ರೆ ಬಹಳ ಇಷ್ಟ. ಯಾಕಂದರೆ ವಸಂತ್ ಕುಮಾರ್ ಅವರು ಇಷ್ಟು ವರ್ಷದಿಂದ ಮಾಡುವ ಕಾರ್ಯಕ್ರಮ ನೋಡುವಾಗ ತುಂಬ ಆಶ್ಚರ್ಯ ಅನಿಸುತ್ತದೆ ಮತ್ತು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡೋದಂತ ಇವತ್ತಿನ ಪ್ರೋಗ್ರಾಮ್ ಇದು ಸಣ್ಣ ಪ್ರೋಗ್ರಾಮ್ ಆಗಿರ್ಬೋದು, ಬಟ್ ಫ್ಯೂಚರ್ ಇಂಪ್ಯಾಕ್ಟ್ ತುಂಬ ಇದೆ. ಯಾಕಂತ ಹೇಳ್ತೇನೆ ಈ ಆಟಿಸಮ್ ಬಗ್ಗೆ ಈಗ ಅವೇರ್ನೆಸ್ ತುಂಬ ಕಡಿಮೆ, ಎಸ್ಪೆಷಲಿ ಪೇರೆಂಟ್ಸ್ಗೆ ಇರ್ಬೋದು. ಎಷ್ಟೋ ಕೇಸಸ್ಸು ಐಡೆಂಟಿಫೈ ಆಗ್ತಾ ಇಲ್ಲ. ಬಿಕಾಸ್ ಮೀನ್ ಐಡೆಂಟಿಫಿಕೇಶನ್ ಆಗಿರೋದು ಈ ಏಜ್ ಒಂದು ವರ್ಷದಿಂದ 3 ವರ್ಷದವರೆಗೆ ಇರ್ಬೋದು. ಬೇರೆ ಮಕ್ಕಳು ಹುಟ್ಟುವಾಗಲೇ ಗೊತ್ತಾಗ್ತಾರೆ, ನೋಡುವಾಗಲೇ ಗೊತ್ತಾಗುತ್ತೆ, ಬಿಹೇವಿಯರ್ ಗೊತ್ತಾಗುತ್ತೆ. ಬಟ್ ಆಟಿಸಮ್ ಹಾಗಲ್ಲ, ಇದೊಂದು ವಿಭಿನ್ನ ಕಾಯಿಲೆ. ಸೊ ಅದರಿಂದಾಗಿ ಈ ಏಜಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಎಲ್ಲ ಪೇರೆಂಟ್ಸಿಗೆ ಇದು ಕೊಡೋಕ್ಕೆ ಸಾಧ್ಯ ಇಲ್ಲ. ಆಶಾ ವರ್ಕರ್ಸ್ ಆರ್ ದಿ ಒನ್ಸ್ ಹೂ ಕ್ಯಾನ್ ಡೆಫಿನೆಟ್ಲಿ ರೀಚ್ ದಿ ರೂಟ್ ಆಫ್ ದಿ ಹೌಸ್ ಏನೇ ಇರ್ಬೋದು. ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಆಗಿ ಯು ಕ್ಯಾನ್ ದೋ ಟ್ರೀಟ್ಮೆಂಟ್ ಆಗದಿದ್ರು ಅವರನ್ನು ಒಂದು ಕಡೆಗೆ ರೆಫರ್ ಮಾಡಿ, ನೀವು ಇದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಿಸಿ ಅಂತ ಮಾಡಿಕೊಡ್ರಿ. ಡೆಫಿನೆಟ್ಲಿ ಇನ್ ಫ್ಯೂಚರ್ ಇಟ್ಸ್ ಇಂಪ್ಯಾಕ್ಟ್ ವಿಲ್ ಬಿ ಬಿಗ್. ಯಾಕಂತ ಹೇಳಿದ್ರೆ ಈ ಆಟಿಸ್ಟಿಕ್ ಮಕ್ಕಳನ್ನು ತುಂಬ ಲೆವೆಲ್ಗೆ ಕರ್ಕೊಂಡು ಹೋಗ್ಬೋದು ಎಳಿಬೋದು. ಈಗ ಜಗತ್ತಾದ್ಯಂತ ಈ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಇದಕ್ಕೆ ಇವತ್ತಿನ ಪ್ರತಿ ವರ್ಷ ಒಂದು ಟೀಮ್ ಇದೆ. ಕಳೆದ 2 ವರ್ಷದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ರ ಬಗ್ಗೆ ತುಂಬ ಗಮನ ಕೊಡ್ತದೆ. ಯಾಕಂದ್ರೆ ಆಟಿಸಮ್ ಇದು ತುಂಬ ಜಾಸ್ತಿ ಆಗ್ತದೆ. ಮೊದಲಿನ ಸಮೀಕ್ಷೆ ಪ್ರಕಾರ 100ರಿಂದ 150 ಮಕ್ಕಳಲ್ಲಿ 1 ಮಕ್ಕಳಿಗೆ ಆಟಿಸಮ್ ಬರ್ತಾ ಇತ್ತು ಅಂತ ಇತ್ತು. ಈಗಿನ ಸಮೀಕ್ಷೆ ಪ್ರಕಾರ ಆಲ್ಮೋಸ್ಟ್ 100ರಲ್ಲಿ 2ರಿಂದ 3 ಮಕ್ಕಳಿಗೆ ಆಲ್ಮೋಸ್ಟ್ 3% ಆಫ್ ದಿ ಕಿಡ್ಸ್ ಸಫರಿಂಗ್ ಫ್ರಮ್ ಆಟಿಸಮ್. ಇಟ್ಸ್ ಎ ಹ್ಯೂಜ್ ನಂಬರ್. ಇನ್ ಫ್ಯೂಚರ್ ಅದು ಈಗ ಕೇಸಸ್ ಜಾಸ್ತಿ ಆಗ್ತದೆ. ಯಾಕೆ ಸಪೋರ್ಟ್ ಮತ್ತೆ ಪವರ್ ಕೊಟ್ಟು ಅವರಿಗೆ ಮೀನಿಂಗ್ಫುಲ್ ಲೈಫ್ ಮತ್ತೆ ಸಕ್ಸಸ್ಫುಲ್ ಕ್ಯಾರಿಯರ್, ಇಷ್ಟು ಅದು ಮೇನ್ ಇಂಟೆನ್ಷನ್. ಅಂದರೆ